ಬಳ್ಳಾರಿ ಬ್ಯಾನರ್ ಗಲಭೆ ಆರೋಪ ಮೊದಲೇ ಇದೀಗ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಸಹ ಬೆಂಕಿ ಹಾಕಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಅಂದರೆ ಏನು ನಿಮ್ಮ ಬ್ಯಾನರ್ ಗಲಾಟೆ ಏನಾಯಿತು, ನಿಮ್ಮ ಮೇಲೆ ಸಹ ಪ್ರಯತ್ನವನ್ನು ಮಾಡಿದರು, ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೂ ಸಹ ಪ್ರಯತ್ನವನ್ನು ಮಾಡಿದರು. ಅದು ಹಾರು ಹೋಗೋಕ್ಕೂ ಮೊದಲೇ, ಅದ್ರ ವಿರುದ್ಧ ಕ್ರಮ ಆಗೋಕ್ಕೂ ಮೊದಲೇ ಇದೀಗ ನಿಮ್ಮ ಮಾಡೆಲ್ ಹೌಸ್ಗೂ ಸಹ ಬೆಂಕಿ ಹಾಕಿರುವಂಥದ್ದು. ಅಂದರೆ ಯಾರೋ ರೀಲ್ಸ್ ಮಾಡೋಕ್ಕೆ ಹೋಗಿ ಹಿಂಗಾಗಿತ್ತು ಅನ್ನುವಂಥದ್ದು SP ಅವ್ರು ಹೇಳಿದರು. ಅಷ್ಟಕ್ಕೂ ಆಗಿದ್ದಾದರೂ ಏನು ನಿಮಗೂ ಸಹ ಗೊತ್ತಿರುತ್ತೆ ಏನಾಗಿರುತ್ತೆ ಅನ್ನುವಂಥದ್ದು. ಅವರು SP ಅವರು ಈಗಾಗಲೇ ಅದೊಂದು ಮಾತ್ರ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬಟ್ ಇನ್ನೂ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಇನ್ವೆಸ್ಟಿಗೇಷನ್ ನಾನು ಮಾಡ್ತಾ ಇದ್ದೀನಿ ಅಂತ SP ಅವರು ಹೇಳಿದ್ದಾರೆ. ಬಟ್ ಇದೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅತಿ ಗಂಭೀರವಾಗಿರುವಂಥ ಮನೆಗಳ ಮೇಲೆ ಪೆಟ್ರೋಲ್ ಬಾಂಬ್ಗಳಿಂದ ಗನ್ಗಳಿಂದ ಫೈರ್ ಮಾಡಿ ಇವತ್ತು ಅಟ್ಯಾಕ್ ಮಾಡಿರುವಂಥ ಒಂದು ಘಟನೆ, ಒಬ್ಬ ಅಮಾಯಕ ಡೆತ್ ಆಗಿರುವಂಥದ್ದು. ಆ ವಿಷಯದಲ್ಲಿ ಕೇವಲ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಸತೀಶ್ ರೆಡ್ಡಿನ ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇರುವಂಥದ್ದು 30 ದಿನ, ಇವಾಗ ಹೆಚ್ಚು ಕಡಿಮೆ ಇವತ್ತಿಗೆ 27 ದಿನ ಆಯಿತು ಘಟನೆ ಆಗಿ. ಈ ಕ್ಷಣದವರೆಗೂ ಕೂಡ ನಾನು ನಿನ್ನೆ ಕೂಡ ಬಳ್ಳಾರಿ ಮೀಡಿಯಾದಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ರೌಡಿಗಳನ್ನ 5-6 ಮಂದಿ ವಿಡಿಯೋಗಳನ್ನ ಕೂಡ ಹೆಸರು ಸಮೇತ ಆ ಪಿಕ್ಚರ್ಸ್ನ ನಾನು ಪೆಟ್ರೋಲ್ ಬಾಂಬ್ ಎಸಿತಾ ಇರುವಂಥವ್ರು, ಬಾಟಲ್ ಎಸಿತಾ ಇರುವಂಥವ್ರು, ಫೈರ್ ಮಾಡಿರೋರನ್ನ ರೌಂಡಪ್ ಮಾಡಿ ಹೆಸರುಗಳು ಕೊಟ್ಟೆ ನಾನು. ಇದುವರೆಗೆ ಯಾರನ್ನ ಬಂಧನನೇ ಮಾಡಲಿಲ್ಲ. ಸೊ ಇನ್ನು ಭಯ ಇಲ್ಲಿಂದ ಬರುತ್ತೆ, ಇನ್ನೂ ಕ್ರೈಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ CBI ಎಂಕ್ವೈರಿ ಬಿಟ್ಟರೆ ಇದು ಬೇರೆ ಮಾರ್ಗನೇ ಇಲ್ಲ. ರಾಜ್ಯ ಸರ್ಕಾರ ಅವರು ಕಂಪ್ಲೀಟ್ ಮೊಂಡಿಗೆ ಬಿದ್ದಿದ್ದಾರೆ, ಯಾವುದೇ ಕಾರಣಕ್ಕೂ ಯಾರನ್ನ ಬಂಧನ ಮಾಡಬಾರ್ದು ಅಂತೇಳಿ. ಇಷ್ಟು ಗಂಭೀರವಾಗಿರೋ ವಿಷಯದಲ್ಲೇ ಅವರು ಬಂಧನ ಮಾಡಲಿಲ್ಲ ಅಂದರೆ ಇನ್ನು ಮನೆಗೆ ಬೆಂಕಿ ಹಚ್ಚೋದಲ್ಲ, ಇನ್ನು ಅವ್ರಿಗೆ ಏನು ಬೇಕಾದ್ರೆ ರಾಜ್ಯಕ್ಕೆ ಬೆಂಕಿ ಹಚ್ಚುತ್ತಾರೆ ಅಷ್ಟೇ. ಸರ್, ಒಂದು ವಿಚಾರ ಏನಂತಂದರೆ ಎಲ್ಲರಿಗೂ ಮೂಡ್ತಾ ಇರುವಂತಹ ಅನುಮಾನ ಅಂದರೆ ಆವತ್ತು ಕಾಂಗ್ರೆಸ್ ಶಾಸಕರು ಹೇಳಿದರು, ನನಗೆ 5 ನಿಮಿಷದ ಕೆಲಸ ಜನಾರ್ದನ್ ರೆಡ್ಡಿ ಅವರ ಮನೆ ಸುಟ್ಟಾಕೋದು ನನಗೆ ದೊಡ್ಡ ವಿಚಾರನೇ ಅಲ್ಲ ಅಂತ. ಅದು ಹೇಳಿ 1 ವಾರ 15 ದಿನದ ಒಳಗೆ ಮಾಡೆಲ್ ಹೌಸ್ಗೆ ಬೆಂಕಿ ಬಿತ್ತು ಅಂತ ಅಂದರೆ ಎಲ್ಲೋ ಒಂದು ಕಡೆ ಅದು ಅವರು ಸೂಚನೆ ಕೊಟ್ಟರ ಅನ್ನುವಂಥದ್ದು ವಿಷಯ. ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ ಅವನು ನಮ್ಮ ಮನೇನೂ ಭಸ್ಮ ಮಾಡ್ತೀನಿ ಅಂದ, ಬಳ್ಳಾರಿನೇ ಭಸ್ಮ ಮಾಡ್ತೀನಿ ಅಂತಂದ. ಸೊ ಹಾಗಾಗಿ ಅವ್ನಿಗೆ ಏನಾಯ್ತು ಅಂದರೆ ಅವತ್ತು ಫೇಲ್ಯೂರ್ ಆದ, ಅವನಿಗೆ ನಮ್ಮ ಮನೆ ಹತ್ರ ಬಂದಿದ್ದು ತಿರುಗುಬಾಣ ಆಯಿತು. ಆ ಕಾರಣಕ್ಕೆ ಇವತ್ತು ಅವನು ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕಂತೇಳಿ ಮನೆ ಸುಟ್ಟಿದ್ದಾರೆ. ಆ ಆ್ಯಂಗಿಲಲ್ಲಿ SP ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಸರ್, ಇದು ದಿನಕ್ಕೆ ತೀವ್ರವಾಗಿ ಹೋಗ್ತಾ ಇದೆ ಬಳ್ಳಾರಿ ಗಲಭೆ ವಿಚಾರ. ಸೊ ಹೀಗಾಗಿ ಪಾದಯಾತ್ರೆ ಮಾಡೋದಕ್ಕೆ ಏನಾದರೂ ಮುಂದಾಗ್ತೀರಾ ಅನ್ನುವಂಥದ್ದು, ಹೈಕಮಾಂಡ್ ಭೇಟಿ ಆಗ್ತೀರಾ? ಇವತ್ತು 31ನೇ ತಾರೀಕು ಅಸೆಂಬ್ಲಿ ಆದಮೇಲೆ ರಾಜ್ಯಾಧ್ಯಕ್ಷರು ಹೈಕಮಾಂಡ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ. ಸರ್, ಇದ್ರ ಜೊತೆಗೆ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, VBG ರಾಮ್ಜಿ ವಿರೋಧಿಸಿ. ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ. ಈ ಪ್ರತಿಭಟನೆ ಬಗ್ಗೆ ಹೇಳೋದಾದ್ರೆ ಅವರಿಗೆ ಯಾವುದೇ ಒಂದು ನೈತಿಕತೆಯೇ ಇಲ್ಲ. ಅವರು ಏನು ಈ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಸುಮ್ಮನೆ ಅವ್ರಿಗೇನು ತಲೆ ಕೆಟ್ಟೋಗ್ಬಿಟ್ಟು ಏನೋ ಒಂದು ಮಾಡಬೇಕಂತ ಮಾಡ್ತಾ ಇದ್ದಾರೆ ಅಷ್ಟೇ. ಇದಿಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.